ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. RR ವರ್ಸಸ್ SRH. ಏನ್ ಗುರು ಇವಾಗ 200+ ಸಹ ಸೇಫ್ ಅಂತ ಒಂಚೂರು ಅನ್ನಿಸ್ತಿಲ್ಲ. ಮಧ್ಯಾಹ್ನ ಮ್ಯಾಚ್ ಅಲ್ಲಿ PBKS ಅವರು ಕ್ಯಾಚ್ ಡ್ರಾಪ್ ಗಳೆಲ್ಲ ಎಷ್ಟೊಂದು ಆದ್ವು. ನಮ್ಮ ಎಟ್ಮೈರ್ ಅವ್ರಿಗೆ ಅದೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಜಡೇಜಾ ಅವ್ರು ಹಿಡಿಲಿಲ್ಲ. ಜಡೇಜಾ ಅವ್ರು ಮಿಸ್ಫೀಲ್ಡ್ ಮಾಡಿದ ಆಶ್ಚರ್ಯ ಆಯ್ತು. ಎಟ್ಮೈರ್ ಅವ್ರು ಮಿಸ್ಫೀಲ್ಡ್ ಮಾಡಿದ್ ಸಹ ನನಗೆ ಆಶ್ಚರ್ಯ ಆಯ್ತು ಗುರು ಲೆಕ್ಕದಲ್ಲಿ. ಯಾ ಗುರು ಈ ಒಂದು ಮ್ಯಾಚ್ ಅಲ್ಲಿ ಗುರು ಏನ್ ಗುರು ವೈಭವ್ ಸೂರ್ಯವಂಶಿ ಅವ್ರದ್ದು ಹಿಟ್ಟಿಂಗು ಬೆಂಕಿ ಏನ್ ಹೊಡಿದಾರ ಗುರು. ಶಾರ್ಟ್ಗೆಲ್ಲ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಅವ್ರದ್ದೊಂದು ಸೆಂಚುರಿ, ಧ್ರುವ್ ಜುರೇಲ್ ಒಂದು 51 ರನ್, ಕೊನೆಯಲ್ಲೇ ಫೆರೇರ್ ಅವರು ಒಂದು 33 ರನ್, ಎಟ್ಮೈರ್ ಅವ್ರ ಗುರು 10 ಬಾಲ್ 11 ರನ್ ಇದೆ ಎಫೆಕ್ಟ್ ಮಾಡ್ತು ಅಂತಾನೆ ಹೇಳ್ಬೋದು. ಇವ್ರೊಂದು 10 ಬಾಲ್ 30 ಎಲ್ಲ ಹೊಡೆದಿದ್ರೆ ಇನ್ನೊಂದು 20 ರನ್ ಆಗಿರ್ತಿತ್ತು. ಯಾವಾಗ ನಮ್ಮ SRH ಅವ್ರು ಯಾವ ಇಂಟೆಂಟ್ ಇಂದ ಆಡ್ತಿವ್ರು ಹೇಳಕ್ ಆಗಲ್ಲ ಗುರು ಅಲ್ವಾ. ಇವ್ರದ್ದು ಎಲ್ಲಾರ್ದು ಕಾಂಟ್ರಿಬ್ಯೂಷನ್ ಇಂದ 228 ರನ್ ಹೊಡಿತಾರೆ. ಫಸ್ಟ್ ಬಾಲ್ ಆಗಿರೋ ನಮ್ಮ ಟ್ರಾವಿಸ್ ಹೆಡ್ ಅವ್ರು ಔಟ್ ಆಗ್ಬೇಕಾಗಿರೋದೆ, ಅದು ಔಟ್ ಆಗಲ್ಲ. ಆಮೇಲೆ ಒಂದು 6 ಹೊಡಿತಾರೆ ಗುರು, ಅಂದ್ರೆ ಅದೇ ಓವರ್ ಅಲ್ಲಿ. ಆಮೇಲೆ ಕೊನೆಯಲ್ಲಿ ಔಟ್ ಆಗಿ ಹೋಗ್ತಾರೆ. ಆಮೇಲೆ ನಮ್ಮ ಇಶಾನ್ ಕಿಶನ್ ಅವ್ರು ಬಂದಿದ ತಕ್ಷಣ ಆರ್ಚರ್ ಅವ್ರಿಗೆ 6 ಹೊಡಿತಾರೆ. ಅದು ಅವರು ತಪ್ಪಿಸ್ಕೊಳಕ್ ಹೋಗಿದ್ದು 6 ಹೊಡಿಯಕಲ್ಲ, ಅವ್ರಿಗೆ ಏಟ್ ಬೀಳ್ಬಾರ್ದು, ಬ್ಯಾಟ್ ಇಟ್ರು. ಪ್ರೋ ಸತಿ ಈ ತರ ಆದಾಗ ಗುರು ಬೌಲರಿಗೆ ಬೇಜಾರು ಹಾಗೆ ಆಗತ್ತೆ. ಯಾಕಪ್ಪ ಅಂದ್ರೆ ಅಷ್ಟು ಕಷ್ಟಪಟ್ಟು ಆಗಿರ್ತಾರೆ. ಕನ್ವಿನ್ಸಿಂಗ್ ಆಗಿ ಹೊಡೆದ್ರೆ ಗುರು ಬ್ಯಾಟ್ಸ್ಮನ್ ಬೌಲರ್ಗೆ ಏನು ಅನ್ಸಲ್ಲ. ಬಟ್ ಇದು ಒಂಥರ ನಾನ್ ಕನ್ವಿನ್ಸಿಂಗ್ ಶಾಟ್ಗಳು ಬೌಲರ್ಗಳಿಗೆ ಏನ್ ಗುರು ಏನ್ ಹಾಕಣ ಹಂಗೆ ಹಿಂಗೆ ಅನ್ಸ್ತದೆ. ಆಮೇಲೆ ಗುರು ನಮ್ಮ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಅವ್ರು ಇಬ್ರು ರಾಜ್ತಾ ಇರ್ತಾರೆ, ಸರಿಯಾಗಿ ಹೊಡಿತಾ ಇರ್ತಾರೆ ಗುರು. ಹಿಂಗಾರು ಬೌಲರ್ಸ್ ಗಳ ಪರಿಸ್ಥಿತಿ ಎಲ್ಲ ಹಾಕ್ಬೇಕು ಅಂತಾನು ಗೊತ್ತಾಗ್ತಿರಲ್ಲ ಗುರು. ನನಗೆ ಇನ್ನೊಂದು ಅರ್ಥ ಆಗ್ಲಿಲ್ಲ ಏನಪ್ಪಾ ಅಂದ್ರೆ ಗುರು, ನಮ್ಮ ಅಭಿಷೇಕ್ ಶರ್ಮಾ ಅವರು ಫೆರೇರಾ ಅವ್ರಿಗೆ ಔಟ್ ಆಗೋ ತನಕನು ಸಹ ನಮ್ಮ ರವೀಂದ್ರ ಜಡೇಜಾ ಅವ್ರಿಗೆ ಬೌಲಿಂಗ್ ಕೊಡಲ್ಲ, ಬಿಷ್ಣೋಯ್ ಅವ್ರಿಗೆ ಬೌಲಿಂಗ್ ಕೊಡಲ್ಲ. ಯಾವ್ರು ಕಷ್ಟ ಇದೆ ಗೊತ್ತು. ನಮ್ಮ ರಿಯಾನ್ ಪರಾಗ್ ಅವ್ರು ಆಡ್ತಾರೆ, ಬಟ್ ಕೊಡ್ಬೇಕಲ್ಲ ಗುರು. ರವೀಂದ್ರ ಜಡೇಜಾ ಎಂತ ವರ್ಲ್ಡ್ ಕ್ಲಾಸ್ ಬೌಲರ್, ಅವ್ರಿಗೆ ಕೊಟ್ಟಿರ್ಲಿಲ್ಲ ಯಾವೆಲ್ಲ ಅಫೆಕ್ಟ್ ಮಾಡ್ತು ಅಂತಾನೆ ಹೇಳ್ಬೋದು. ಜಡೇಜಾ ಅವ್ರಿಗೆ ಕೊಟ್ಟಿರೋ ಒಂದೇ ಗುರು 11 ರನ್ ಹೊಡಿಸ್ಕೊಂಡಿದ್ದಾರೆ. ಆಮೇಲೆ ಗುರು ನಮ್ಮ ಒಂದಿಷ್ಟು ಹೋಗ್ತಿದಂಗೆ ಇಶಾನ್ ಕಿಶನ್ ಅವ್ರು ಔಟ್ ಆಗ್ತಾರೆ. ಅದು ಜೋಫ್ರಾ ಆರ್ಚರ್ ಅವ್ರ ಬೆಂಕಿ ಬೌಲಿಂಗ್ ಇಂದಾನೆ ಗುರು, ಅದು ಔಟ್ ಆಗಿದ ತಕ್ಷಣ ಗುರು. ಆಮೇಲೆ ಎನ್ರಿಚ್ ಕ್ಲಾಸಿನವರು, ನಿತೀಶ್ ಕುಮಾರ್ ರೆಡ್ಡಿ ಅವರು ಒಂದಿಷ್ಟೆಲ್ಲ ಆಡ್ತಾರೆ ಗುರು. ಒಂಥರ ಕನ್ವೀನಿಯನ್ಸ್ ಆಗಿ ಗೆಲ್ತಾರೆ ಗುರು. ನಮ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಬ್ರಿಜೇಶ್ ಪಟೇಲ್ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ ಗುರು. LBW ಅದು ಸುಮ್ಮನೆ ರಿವ್ಯೂ ತಗೋತಾರೆ, ಪಕ್ಕ ಔಟು ಅದು ಗುರು ಅದು. ಆಮೇಲೆ ಗುರು ಈ ಕಡೆ ನಮ್ಮ ಎನ್ರಿಚ್ ಕ್ಲಾಸೆನ್ ಅವ್ರದ್ದು ಸಹ ಒಂದ್ ಸ್ವಲ್ಪ ಸ್ಲೋನೇ ಆಡ್ತಿರ್ತಾರ, ಬಟ್ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಬರ್ತಿದೆಯಲ್ಲ ಗುರು, ಅದು ಇಂಪಾರ್ಟೆಂಟ್. ಅದು ಹೆಂಗ್ ಆಡ್ತಾರೆ ಅನ್ನೋದಲ್ಲ, ಅದು ಗೆಲ್ತಾ ಇದಾರ ಸೋಲ್ತಾ ಇದಾರ ಅಷ್ಟೇ ಗುರು ಇಂಪಾರ್ಟೆಂಟ್ ಆಗೋದು. ಅವರಿಂದನೂ ಸಹ ಒಂದು ಒಳ್ಳೆ ಇನ್ನಿಂಗ್ಸ್ ಬರತ್ತೆ. ಗುರು ಲೆಕ್ಕದಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾರ ಗುರು ಅಷ್ಟೇ. ಇನ್ನೇನ್ ಗುರು ಪಾಪ ಬೌಲರ್ಸ್ ಗಳ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗತ್ತೆ. ರವಿಕ್ ಜೋಫ್ರಾ ಆರ್ಚರ್ ಅವ್ರ ಬೌಲಿಂಗ್ ಈ ಮ್ಯಾಚ್ ಅಲ್ಲಿ ಇಂಪ್ರೆಸ್ ಮಾಡ್ತಿದ್ರು ಸಖತ್. ಒಂದ್ ಸ್ವಲ್ಪ ಎಕಾನಮಿ ಜಾಸ್ತಿನೇ ಇದೆ, 8.5. ಹೋಲಿಸ್ಕೊಂಡ್ರೆ ಇದೆ ಕಡಿಮೆ. ಬಟ್ ನಾವು ಜೋಫ್ರಾ ಆರ್ಚರ್ ಅವ್ರು ಇನ್ನೂ ಕಮ್ಮಿ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ರನ್ ಹೋಗತ್ತೆ ಗುರು. ಕೊನೆಯಲ್ಲಿ ಗುರು ನಮ್ಮ ಸಲೀಲ್ ಅರೋರಾ ಅವರು ಒಂದು 6 ನೋಡಿದ ಮ್ಯಾಚ್ ಮುಗಿಸ್ತಾರೆ. ಏನ್ ಗುರು ಇವ್ರದ್ದು ಸಹ ಪವರ್ ಹಿಟ್ಟಿಂಗ್ ಚೆನ್ನಾಗೇ ಇತ್ತು. ಲೆಕ್ಕದಲ್ಲಿ ಬೌಲರ್ಸ್ ಗಳ ಪರಿಸ್ಥಿತಿ ಇವತ್ತು ಚಿಂತಾಜನಕ ಆಗಿದೆ. ಆರೆಂಜ್ ಕ್ಯಾಪ್ ಅದೊಂಥರ ಆಡ್ತಾ ಇದ್ ಗುರು. ಬೆಳಿಗ್ಗೆ ನಮ್ಮ KL ರಾಹುಲ್ ಅವ್ರಿಗೆ ಬಂತು, ಆಮೇಲೆ ವೈಭವ್ ಸೂರ್ಯವಂಶಿಗೆ ಬಂತು, ಈಗ ನಮ್ಮ ಅಭಿಷೇಕ್ ಶರ್ಮಾ ಅವ್ರಿಗೆ ಬಂದಿದೆ. ಇನ್ನೊಂದೆರಡು ದಿನದಲ್ಲಿ ಅದು ಯಾರ ಹತ್ರ ಹೋಗುತ್ತೋ ಗೊತ್ತಿಲ್ಲ. ಒಂಥರ ಮ್ಯೂಸಿಕಲ್ ಚೇರ್ ಆಡ್ತಾ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮ್ಯಾಚ್ ಬಗ್ಗೆ ನಿಮ್ಗೆ ಅನಿಸ್ತು ಹೊಡಿರಿ, ಕಾಮೆಂಟ್ ಮಾಡಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.